ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ಫಸ್ಟ್ ರಿವ್ಯೂ ಮಾಡ್ಬಿಡ್ತೀನಿ ಗುರು. ಇಂಡಿಯಾ ವರ್ಸಸ್ ನವೀಬ ನೆಕ್ಸ್ಟ್ ಪ್ರಿವ್ಯೂ ವಿಡಿಯೋ ಇರುತ್ತೆ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ನವೀಬಿಯಾ ಅವರು ಒಟ್ಟಿನಲ್ಲಿ ಮೇನ್ ಗುರು. ಇಲ್ಲಿ ಇಂಡಿಯಾದವರು ಟಾಸ್ ಗೆದ್ಬಿಟ್ಟು 209 ರನ್ನ ಹೊಡೆದ್ರು. ಒಟ್ನಲ್ಲಿ ಮೇನ್ ಗುರು ಇಂಡಿಯಾ ಪವರ್ ಪ್ಲೇ ಹೌದಾ ಚೆನ್ನಾಗಿ ಆಡಿದ್ರ ಅಂದರೆ ಒಟ್ನಲ್ಲಿ ಪವರ್ ಪ್ಲೇಲಿ ಒಂದು ಲೆವೆಲ್ಗೆ ಕ್ಯಾಮ್ಯೋ ಇನ್ನಿಂಗ್ಸ್ನ ಸಂಜು ಸ್ಯಾಮ್ಸನ್ನ ತರಿಸಿದ್ರು. ಇಲ್ಲಿ ಅಭಿಷೇಕ್ ಶರ್ಮಾ ಒಂಚೂರು ಇಂಜುರಿ ಅಂದ್ಬಿಟ್ಟು ಕುಣಿಸಿದ್ರು. ಒಟ್ನಲ್ಲಿ ಇಲ್ಲಿ ಸಂಜು ಸ್ಯಾಮ್ಸಂಗ್ ಒಂದು ಒಳ್ಳೆ ಕ್ಯಾಮ್ಯೋ ಇನ್ನಿಂಗ್ಸ್ ಆಡ್ಕೊಂಡು ಬೇಗನೆ ಔಟ್ ಆದರು. ಇಲ್ಲಿ ಮೇನು ತಿಲಕ್ ವರ್ಮಾ ಮತ್ತು ಇಶಾನ್ ಕಿಶನ್ ಕೆಡದ್ರು ಅನ್ನೋದಕ್ಕಿಂತ ಇಲ್ಲಿ ಇಶಾನ್ ಕಿಶನ್ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಒಟ್ನಲ್ಲಿ ಇವರು ಮಿನಿಮಮ್ ಇಲ್ಲಿ 8 ಓವರ್ಗೆ ಆಲ್ಮೋಸ್ಟ್ ಇವರು 100 ರನ್ನ ಗಡಿ ತಲುಪಿಬಿಟ್ಟಿದ್ರು. ಪವರ್ ಪ್ಲೇಲಿ ಅಂತೂ ಕೇಳಂಗಿಲ್ಲ, ಮಿನಿಮಮ್ 70 ರನ್ನ ಹೊಡೆದಿದ್ರು. ಒಟ್ಟಿನಲ್ಲಿ ಇವರು ಇಶಾನ್ ಕಿಶನ್ ಹೊಡಿತಾನೆ ಇರ್ತಾರೆ. ಅದಕ್ಕೆ ಇದೊಂದು ಸಿಕ್ಕಾಪಟ್ಟೆ ಕಾರಣ ಆಯಿತು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಮೇನು ಪವರ್ ಪ್ಲೇ ಆದಮೇಲೆ ಮಿಡಲ್ ಓವರ್ಗಳಲ್ಲಿ ತುಂಬ ಚೆನ್ನಾಗಿ ಆಡಿದ್ರು. ಇಶಾನ್ ಕಿಶನ್ ಆಗಲಿ ತಿಲಕ್ ವರ್ಮಾ ಆಗಲಿ ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಒಟ್ನಲ್ಲಿ ಅವ್ರ ಹಿಂದೆ ಬೇಗನೆ ಔಟ್ ಆದರು. ಇಲ್ಲಿ ಇಶಾನ್ ಕಿಶನ್ ಏನು ಅಂತ ಹೇಳ್ಕೊಳ್ಳೋ ರನ್ ಹೊಡೆದ್ರು. ಒಟ್ನಲ್ಲಿ ಇಲ್ಲಿ 10 ಓವರ್ಗೆ ಬೇಗನೆ ಔಟ್ ಆದ್ರು ಇಶಾನ್ ಕಿಶನ್ ಮತ್ತು ತಿಲಕ್ ವರ್ಮಾ. ಒಟ್ನಲ್ಲಿ ತಿಲಕ್ ವರ್ಮಾ ಜೊತೆ ಒಂದೊಳ್ಳೆ ಕ್ಯಾಮ್ಯೋ ಇನ್ನಿಂಗ್ಸ್ನ ಆಡಿದ್ರು. ಒಟ್ನಲ್ಲಿ ಇಲ್ಲಿ ಮೇನ್ ತಿಲಕ್ ವರ್ಮಾ ಸ್ಕೋರ್ ಎಷ್ಟಪ್ಪ ಅಂದರೆ ಇಲ್ಲಿ 21 ಬಾಲ್ಗೆ 25 ರನ್ ಹೊಡೆದ್ರು. ಒಟ್ನಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಓವರ್ಗಳಲ್ಲಿ ಸಿಕ್ಕಾಪಟ್ಟೆ ರನ್ನ ಲೀಕ್ಔಟ್ ಏನು ಮಾಡಿಸ್ಲಿಲ್ಲ. ಒಟ್ನಲ್ಲಿ ಇಲ್ಲಿ 11, 12ನೇ ಓವರು, 13ನೇ ಓವರ್ ಅಂತ ಹೇಳ್ಕೊಳ್ಳೋ ರನ್ ಬರಲಿಲ್ಲ. ಒಟ್ನಲ್ಲಿ ಇಲ್ಲಿ ತಿಲಕ್ ವರ್ಮಾ ಆಗಲಿ ಸೂರ್ಯಕುಮಾರ್ ಯಾದವ್ ಆಗಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಒಟ್ನಲ್ಲಿ ಹಾರ್ದಿಕ್ ಪಾಂಡ್ಯ ಒಂದೊಳ್ಳೆ ಹಾಫ್ ಸೆಂಚುರಿಯನ್ನು ಹೊಡೆದು ಆಲ್ರೌಂಡರ್ ಆಟನ ಆಡಿದ್ರು. ಒಟ್ನಲ್ಲಿ ಇಲ್ಲಿ ಹಾರ್ದಿಕ್ ಪಾಂಡ್ಯ ಹಾಫ್ ಸೆಂಚುರಿ 28 ಬಾಲ್ಗೆ 52 ರನ್ ಹೊಡೆದ್ರು. ಇಶಾನ್ ಕಿಶನ್ 24 ಬಾಲ್ಗೆ 61 ರನ್ ಹೊಡೆದ್ರು. 21 ಬಾಲ್ಗೆ ಇಲ್ಲಿ 25 ರನ್ ಹೊಡೆದ್ರು. ಒಟ್ಟಿನಲ್ಲಿ ಈ ಸ್ಪಿನ್ನಿಂಗ್ ಬೌಲಿಂಗು ಸಿಕ್ಕಾಪಟ್ಟೆ ಯೂಸ್ಫುಲ್ ಆಯಿತು. ಒಟ್ಟಿನಲ್ಲಿ ನಬೀಬಿಯಾ ಅವರು ಒಂದೊಳ್ಳೆ ಬೌಲಿಂಗ್ನ ಮಾಡಿದ್ರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಇಂಡಿಯಾ ಒಂಚೂರು ಹೊಸ್ದಾಗಿ ಆಟನ ಆಡಿದ್ರು ಅಂತ ನನಗೇನು ಅನ್ನಿಸ್ತು ಗುರು. ಮೇನು ಇಲ್ಲಿ ಮಿಡಲ್ ಓವರ್ಗಳಲ್ಲಿ ಅಂತ ಹೇಳ್ಕೊಳ್ಳೋ ರನ್ ಏನು ಬರಲಿಲ್ಲ. ಒಟ್ಟಿನಲ್ಲಿ 100 ರನ್ ಹೊಡೆದ ತಕ್ಷಣ ಮಿನಿಮಮು 140 ಹೊಡೆಯೋಕ್ಕೂ ಇವರು ಕಷ್ಟಪಡ್ತಿದ್ರು. ಒಟ್ಟಿನಲ್ಲಿ ಮಿಡಲ್ ಓವರ್ಗಳಲ್ಲಿ ಲಾಸ್ಟ್ ಓವರಲ್ಲಿ ಹಾರ್ದಿಕ್ ಪಾಂಡ್ಯ ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ನ ತೋರಿಸಿದ್ದಕ್ಕೆ ಈ ಮ್ಯಾಚು ಒಂದು ಲೆವೆಲ್ಗೆ ಗೆಲ್ಲಕ್ಕೆ ಸಾಧ್ಯ ಆಯಿತು ಅನ್ನೋದಕ್ಕಿಂತ ಗೆಲ್ತಾರೆ ಅಂತ ನನಗಂತೂ ಅನಿಸಿತ್ತು. ಒಟ್ಟಿನಲ್ಲಿ ಆದರೆ ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಇವರಿಬ್ಬರು ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಹಾರ್ದಿಕ್ ಪಾಂಡ್ಯ ಒಂದೊಳ್ಳೆ ಅಗ್ರೆಸಿವ್ನೆಸ್ನ ತೋರಿಸಿದ್ರು. ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. 209ನ ಚೇಸ್ ಮಾಡೋಕ್ಕೆ ಕೊಟ್ಟರು. 9 ವಿಕೆಟ್ ಕಳ್ಕೊಂಡು 209ನ ಚೇಸ್ ಮಾಡಕ್ಕೆ ಕೊಟ್ಟರು ಇಂಡಿಯಾದವರು ಗುರು. ಒಟ್ಟಿನಲ್ಲಿ ನಬೀಬಾ ಅವ್ರಿಗೆ 9ನ ಚೇಸ್ ಮಾಡಕ್ಕೆ ಬಂದಿದ್ದ ನಬೀಬಾ ಅವರು ಒಟ್ಟಿನಲ್ಲಿ ಮೇನು ಇಲ್ಲಿ ಪವರ್ ಪ್ಲೇಲ್ಲ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗು ಒಂದು ಲೆವೆಲ್ಗೆ ಆಗಿತ್ತು. ಇಂಡಿಯಾ ಬೌಲಿಂಗ್ ಬಗ್ಗೆ ಏನು ಮಾತಾಡೋಂಗಿಲ್ಲ ಅನ್ನೋಂಗಿಲ್ಲ. ಮೇನು ಇಲ್ಲಿ ಇಂಡಿಯಾ ಬ್ಯಾಟಿಂಗ್ ಒಂಚೂರು ಸ್ಟ್ರಗಲ್ ಮಾಡಿದ್ರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಮಿನಿಮಮ್ ಇಲ್ಲಿ 4 ಓವರ್ಗೆ 2 ವಿಕೆಟ್ನ ತೆಗೆದ್ರೆ ಇಲ್ಲಿ ಅಶ್ವೇತ್ ಸಿಂಗು 3 ಓವರ್ಗೆ 1 ವಿಕೆಟ್ನ ತಗೊಟ್ರು. ಇಲ್ಲಿ ಶಿವಮ್ ದುಬೆನು 2 ಓವರ್ಗೆ 1 ವಿಕೆಟ್ನ ತಗೊಟ್ರು. ಇಲ್ಲಿ ಜಸ್ಪ್ರೀತ್ ಬೂಮ್ರಾನ ಕಂಬ್ಯಾಕ್ ಮಾಡಿಸಿದ್ರು. ಒಟ್ಟಿನಲ್ಲಿ ಮೇನು ಇಲ್ಲಿ ಜಸ್ಪ್ರೀತ್ ಬೂಮ್ರಾನ ಕಂಬ್ಯಾಕ್ ಮಾಡಿಸಿದ್ರು. ಒಂದು ಕ್ರೂಷಿಯಲ್ ವಿಕೆಟ್ಗಳನ್ನ ತಗೊಟ್ಟು ಒಟ್ಟಿನಲ್ಲಿ ಒಂದೊಳ್ಳೆ ಓವರ್ಗಳನ್ನ ಮಾಡಿಕೊಟ್ರು. ಒಟ್ಟಿನಲ್ಲಿ ಮೇನು ಬೂಮ್ರಾ ವಿಕೆಟ್ ತೆಗಿಯಲ್ಲ, ಬಾಲ್ಗಳನ್ನ ತುಂಬ ಚೆನ್ನಾಗಿ ಮಾಡಿಕೊಂಡು ಓವರ್ಗಳನ್ನ ಬೇಗ ಮುಗಿಸ್ತಾರೆ. ಇಲ್ಲಿ ವರುಣ್ ಚಕ್ರವರ್ತಿ ಮೇನು 3 ಕ್ರೂಷಿಯಲ್ ವಿಕೆಟ್ಗಳನ್ನ ತಗೊಟ್ಟು ಮ್ಯಾಚ್ನ ಟರ್ನ್ ಓವರ್ ಮಾಡಿದ್ದೆ ಅವರು ಅಂತ ಅನ್ನಿಸ್ತು. ಇಲ್ಲಿ ಅಕ್ಷಯ್ ಪಟೇಲ್ ಅಷ್ಟೇ 2 ಕ್ರೂಷಿಯಲ್ ವಿಕೆಟ್ಗಳನ್ನ ತಗೊಟ್ರು. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗು ನೆಕ್ಸ್ಟ್ ಲೆವೆಲ್ ಆಗಿತ್ತು. ಇಂಡಿಯಾ ಬ್ಯಾಟಿಂಗ್ ಬಗ್ಗೆ ತೀರಾ ಹೊಸ್ದಾಗಿ ಆಡಿದ್ರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ 209 ಕನ್ವಿನ್ಸಿಂಗ್ ಆಗಿ ಇವರು ಹೊಡೆಯೋಕ್ಕೆ ಅಂತ ಅನ್ನಿಸ್ಲಿಲ್ಲ. ಒಟ್ಟಿನಲ್ಲಿ ಏಕೆಂದರೆ ಇವರು ಕನ್ವಿನ್ಸಿ ಬ್ಯಾಟಿಂಗು ಇಲ್ಲಿ ಕಾಣಿಸ್ತಿರ್ಲಿಲ್ಲ. ಸೂರ್ಯಕುಮಾರ್ ಯಾದವ್ ಆಗಲಿ ತಿಲಕ್ ವರ್ಮಾ ಆಗಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಒಟ್ಟಿನಲ್ಲಿ ತಿಲಕ್ ವರ್ಮಾ ಒಂಚೂರು ಸ್ಟ್ರಗಲ್ ಮಾಡ್ಕೊಂಡೆ ಆಡ್ತಿದ್ರು ಅಂತ ನನಗೇನು ಅನ್ನಿಸ್ತು. ಸೂರ್ಯಕುಮಾರ್ ಯಾದವ್ ಅಷ್ಟೇ ಸ್ಟ್ರಗಲ್ ಮಾಡ್ತಿದ್ರು. ಒಟ್ಟಿನಲ್ಲಿ ಇಶಾನ್ ಕಿಶನ್ ಒಂದೊಳ್ಳೆ ಹೈ ಕ್ವಾಲಿಟಿ ಬ್ಯಾಟಿಂಗ್ ಆಡಿದ್ರು. ಹಾರ್ದಿಕ್ ಪಾಂಡ್ಯನೂ ಅಷ್ಟೇ ಹೈ ಕ್ವಾಲಿಟಿ ಬ್ಯಾಟಿಂಗ್ ಆಡಿದ್ರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಇಂಡಿಯಾ 209ನ ನಬೀಬಾ ಅವರು 100% ಚೇಂಜ್ ಮಾಡೋಕ್ಕಂತೂ ಆಯ್ತಿರಲಿಲ್ಲ. ಒಟ್ಟಿನಲ್ಲಿ 116ಕ್ಕೆ
19 ಓವರ್ನ ಕಳ್ಕೊಂಡು ಒಟ್ನಲ್ಲಿ ಆಲ್ಔಟೇ ಆದರೂ ಇಂಡಿಯಾದವರು ಆಲ್ಔಟನ್ನ ಮಾಡಿದ್ರು ನಬಿ ಅವ್ರಿಗೆ. ಒಟ್ನಲ್ಲಿ 93 ರನ್ನ ಭರ್ಜರಿ ಜಯ, ಬಿಗ್ ಮಾರ್ನಿಂಗ್ನ ಭರ್ಜರಿ ಜಯ ಮಾಡಿಕೊಂಡ್ರು. ಒಟ್ನಲ್ಲಿ ಇಂಡಿಯಾ ಕನ್ವಿನ್ಸಿಂಗ್ ವಿಕ್ಟ್ರಿನ ಮಾಡಿಕೊಂಡ್ರು. ಒಟ್ನಲ್ಲಿ ಕನ್ವಿನ್ಸಿಂಗ್ ಬ್ಯಾಟ್ರಿ ಇರಲಿಲ್ಲ, ಇಂಡಿಯಾ ಸ್ಟ್ರಗಲ್ ಮಾಡಿಕೊಂಡು ಬ್ಯಾಟಿಂಗ್ನ ಮಾಡಿದ್ರು ಹೊರತು ಒಟ್ನಲ್ಲಿ ಬಂದವರೆಲ್ಲ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಇಶಾನ್ ಕಿಶನ್, ಹಾರ್ದಿಕ್ ಪಾಂಡ್ಯ ಇವರಿಬ್ಬರು ತುಂಬ ಚೆನ್ನಾಗಿ ಆಡಿದ್ರು. ಒಟ್ನಲ್ಲಿ ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್ ಆಟನ ಆಡಿದ್ರು. ಒಟ್ನಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ನ ತಗೊಂಡ್ರು. ಒಟ್ನಲ್ಲಿ ಇಂಡಿಯಾದವರು ಈ ಮ್ಯಾಚ್ನ ಗೆದ್ದರು. ಒಟ್ನಲ್ಲಿ ಮಿನಿಮಮ್ 2 ಮ್ಯಾಚ್ನ ಗೆಲ್ಲಬೇಕಿತ್ತು, 2 ಮ್ಯಾಚ್ನು ಗೆದ್ದರು. USA ವಿರುದ್ಧನೂ ಗೆದ್ದರು, ನಮೀಬಿಯಾ ವಿರುದ್ಧನೂ ಗೆದ್ದರು ಒಟ್ನಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಹೈ ಟೆನ್ಷನ್ ಮ್ಯಾಚ್ ಅನ್ಬೋದು. ಒಟ್ನಲ್ಲಿ ಹೈ ಟೆನ್ಷನ್ ಅನ್ನೋದಕ್ಕಿಂತ ಇಂಡಿಯಾ 200% ಗೆದ್ದೇ ಗೆಲ್ತಾರೆ. ಆದರೆ ಪಾಕಿಸ್ತಾನದವರು ಈಗ ಹೊಸ ಟೀಮ್ ಥರ ಕಾಣ್ತಿದೆ. ಈ ಮ್ಯಾಚ್ ಎಲ್ಲಪ್ಪ ನಡೆಯುತ್ತೆ ಅಂದರೆ ಈ ಮ್ಯಾಚು ಶ್ರೀಲಂಕಾದಲ್ಲಿ ನಡೆಯುತ್ತೆ. ಶ್ರೀಲಂಕಾದಲ್ಲಿ ನಡೆದ್ರೂ ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಸಿಕ್ಕಾಬಟ್ಟೆ ಇವರು ಆಡೋದಿಲ್ಲ, ಬಾಯ್ಕಾಟ್ ಮಾಡ್ತೀನಿ ಮಾಡ್ತೀನಿ ಅಂದ್ಕೊಂಡು ಕೊನೆಗೆ ಇವರು ಒಪ್ಕೊಂಡು ಮ್ಯಾಚ್ನ ಆಡೋಕ್ಕೆ ಬರ್ತಿದ್ದಾರೆ. ಒಟ್ಟಿನಲ್ಲಿ ಪಾಕಿಸ್ತಾನದವರು ಒಟ್ಟಿನಲ್ಲಿ ಈಗ ಇರೋ ಮ್ಯಾಚ್ಗಳಲ್ಲಿ ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತವ್ರ ಅಂತ ನನಗೇನು ಅನ್ನಿಸ್ತಿಲ್ಲ ಇಂಡಿಯಾ ಮೇಲೆ ಅಂತ 100% ಇವ್ರು ಆಡೋದು ಡೌಟು ಅಂತ ಅನ್ನಿಸ್ತಿದೆ. ಇಂಡಿಯಾ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 190, 200 ಹೊಡೆಯೋ ಚಾನ್ಸಸ್ ಸಿಕ್ಕಾಬಟ್ಟೆ ಇದೆ. ಇದು ಸ್ಪಿನ್ನಿಂಗ್ಗೆ ತುಂಬ ಸಿಕ್ಕಾಬಟ್ಟೆ ಯೂಸ್ಫುಲ್ ಇದೆ. ಒಟ್ಟಿನಲ್ಲಿ ಬ್ಯಾಟಿಂಗ್ಗೆ ಅಂತ ಹೇಳ್ಕೊಳ್ಳೋ ಪಿಚ್ ಅಂತೂ ಇಲ್ಲವೇ ಇಲ್ಲ. ಬೌಲಿಂಗ್ಗೆ ಸಿಕ್ಕಾಬಟ್ಟೆ ಯೂಸ್ಫುಲ್ ಬೌಲಿಂಗ್ ಅನ್ಬೋದು. ಅದರಲ್ಲಂತೂ ಸ್ಪಿನ್ನಿಂಗ್ಗೆ ಸಿಕ್ಕಾಬಟ್ಟೆ ಯೂಸ್ಫುಲ್ ಮೀಡಿಯಮ್ ಸ್ಪೀಡರ್ಗೆ ತುಂಬ ಸಿಕ್ಕಾಬಟ್ಟೆ ಯೂಸ್ಫುಲ್ ಇದೆ. ಫಾಸ್ಟ್ ಬೌಲರ್ಗೆ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಇಲ್ಲ ಅನ್ಬೋದು. ಒಟ್ನಲ್ಲಿ ಸ್ಪಿನ್ನಿಂಗ್ಗೆ ಸಿಕ್ಕಾಬಟ್ಟೆ ಯೂಸ್ಫುಲ್ ಇದೆ. ಒಟ್ಟಿನಲ್ಲಿ ಇಂಡಿಯಾ ಟಾಸ್ ಗೆದ್ರೆ ನನ್ನ ಪ್ರಕಾರ ಇವರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೋತಾರೆ ಅಂತ ನನಗೇನು ಅನ್ನಿಸ್ತಿದೆ. ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋ ಡೌಟ್ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಈ ಮ್ಯಾಚ್ನ ಇಂಡಿಯಾ ಗೆಲ್ತಾರೆ ಅಂದರೆ ಹೌದು ಗೆದ್ದೇ ಗೆಲ್ತಾರೆ. ಈ ಮ್ಯಾಚಲ್ಲಿ ಒಂದು ಅಪ್ಡೇಟ್ ಏನಂದರೆ ಅಭಿಷೇಕ್ ಶರ್ಮಾ 100% ಕಮ್ಬ್ಯಾಕ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಒಟ್ಟಿನಲ್ಲಿ ಅಭಿಷೇಕ್ ಶರ್ಮಾ ಕಮ್ಬ್ಯಾಕ್ ಆಗ್ತಾರೆ ಒಟ್ಟಿನಲ್ಲಿ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಇಂಡಿಯಾ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಆ್ಯಸ್ ಯೂಶುವಲ್ ಇಲ್ಲಿ ಅಭಿಷೇಕ್ ಶರ್ಮಾ ಇರ್ತಾರೆ, ಇಶಾನ್ ಕಿಶನ್ ಇರ್ತಾರೆ. ಇಲ್ಲಿ ಮೇನು ಇಶಾನ್ ಕಿಶನ್ ಮೇಲೆ ಆ್ಯಸ್ ಯೂಶುವಲ್ ಇಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಅಂತ ಇದ್ದೇ ಇರುತ್ತೆ. ತಿಲಕ್ ವರ್ಮಾ ಇರ್ತಾರೆ. ಮೇನು ಇಲ್ಲಿ ಅಭಿಷೇಕ್ ಶರ್ಮಾ ಬಿಗ್ ಕಮ್ ಬ್ಯಾಕ್ ಅಂತ ಆಗೇ ಇದ್ದಾರೆ. 100 ಅಲ್ಲ 200% ಇವರು ಕಮ್ ಬ್ಯಾಕ್ ಆಗಿದ್ದಾರೆ. ಇಲ್ಲಿ ಇಶಾನ್ ಕಿಶನ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಮೇನು ಇಲ್ಲಿ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಇವರು ಹೋದ ಮ್ಯಾಚಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಇವ್ರ ಮೇಲೆ ಸಿಕ್ಕಾಪಟ್ಟೆ ಇರುತ್ತೆ. ಇಲ್ಲಿ ರಿಂಕು ಸಿಂಗು ಒಟ್ನಲ್ಲಿ ಹೋದ ಮ್ಯಾಚಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಇವ್ರು 3 ಜನನು ಒಂಚೂರು ಯಾಕೋ ಡಲ್ಕಂತೂ ಕಾಣ್ತಿದ್ದಾರೆ. ಪಾಕಿಸ್ತಾನ ಮ್ಯಾಚ್ ಅಂದಾಗ ನೆಕ್ಸ್ಟ್ ಲೆವೆಲ್ ಅಂತ ಆಟ ಆಡ್ತಾರೆ ಅಂತ ನಾನಂತೂ ಅನ್ಕೋತೀನಿ. ಇಲ್ಲಿ ಹಾರ್ದಿಕ್ ಪಾಂಡ್ಯ ಒಟ್ನಲ್ಲಿ ಸಿಕ್ಕಾಪಟ್ಟೆ ಒಂದೊಳ್ಳೆ ಫಾರ್ಮಲ್ಲಿ ಕಾಣ್ತಿದ್ದಾರೆ. ಇಲ್ಲಿ ಶಿವಮ್ ದುಬೆನ ಆಡಿಸ್ತಾರೆ ಅಂದರೆ ಹೌದು ಆಡಿಸ್ತಾರೆ. ಅಕ್ಷಯ್ ಪಟೇಲ್ ಆಡಿಸ್ತಾರೆ. ಇಲ್ಲಿ ಹರ್ಷದ್ ಸಿಂಗ್ ಜಾಗಕ್ಕೆ ನನ್ನ ಪ್ರಕಾರ ಇಲ್ಲಿ ಕುಲ್ದೀಪ್ ಯಾದವ್ನ ಹಾಕೊಳ್ಳೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ. ಇಲ್ಲಿ ವರುಣ್ ಚಕ್ರವರ್ತಿನ ಆಡಿಸ್ತಾರೆ ಅಂದರೆ ಹೌದು ಆಡಿಸ್ತಾರೆ. ಇಲ್ಲಿ ಜಸ್ಪ್ರೀತ್ ಬುಮ್ರಾನ ಕಮ್ ಬ್ಯಾಕ್ ಮಾಡಿಸಿದ್ದಾರೆ. ಹೋದ ಮ್ಯಾಚಲ್ಲಿ ಇವರು ಕಮ್ ಬ್ಯಾಕ್ ಮಾಡಿಸಿದ್ರು, ಈ ಮ್ಯಾಚಲ್ಲೂ ಕಮ್ ಬ್ಯಾಕ್ ಮಾಡಿಸ್ತಾರೆ. ಒಟ್ಟಿನಲ್ಲಿ ಇಲ್ಲಿ ಹರ್ಷದ್ ಸಿಂಗ್ ಜಾಗಕ್ಕೆ ಇಲ್ಲಿ ಕುಲ್ದೀಪ್ ಯಾದವ್ನ ಹಾಕೊಳ್ಳೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅಂತ ನನಗೇನು ಅನ್ನಿಸ್ತಿದೆ. ಯಾಕೆಂದರೆ ಇವರು ಹೋದ ಮ್ಯಾಚಲ್ಲಿ ಶ್ರೀಲಂಕಾ ಈ ಪಿಚ್ಚಲ್ಲಿ ಮಿನಿಮಮ್ಮು ಸಿಕ್ಕಾಪಟ್ಟೆ ಸ್ಪಿನ್ನಿಂಗೇ ಯೂಸ್ಫುಲ್ ಇರೋದು ಹೊರತು ಸಿಕ್ಕಾಪಟ್ಟೆ ಸ್ಪೀಡಿಂಗ್ ಬೌಲಿಂಗ್ ಅಂತ ಯೂಸ್ಫುಲ್ ಇಲ್ಲ ಅಂತ ನನಗೇನೋ ರಿಪೋರ್ಟ್ ಹಂಗಿದೆ ಒಟ್ನಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡೋರು ಈಗೆಲ್ಲ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಸೆಕೆಂಡ್ ಬ್ಯಾಟಿಂಗ್ ಆಡೋರು ಒಂಚೂರು ಸ್ಟ್ರಗಲ್ ಮಾಡ್ಕೊಂಡು ಗೆಲ್ತಾರೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಇದು ಬ್ಯಾಟಿಂಗ್ಗೆ ಅಂತ ಹೇಳ್ಕೊಳ್ಳೋ ಪಿಚ್ ಅಂತೂ ಅಲ್ಲವೇ ಅಲ್ಲ. ಬೌಲಿಂಗ್ಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ಲು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಸ್ಪಿನ್ನಿಂಗ್ಗೆ ಯೂಸ್ಫುಲ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಒಟ್ಟಿನಲ್ಲಿ ಟೀಮಲ್ಲಂತೂ 99% ಇದೇ ಟೀಮ್ ಇರುತ್ತೆ. 1% ಎಲ್ಲ ಚೇಂಜ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಅಭಿಷೇಕ್ ಶರ್ಮಾನಂತ ಆಡಿಸ್ತಾರೆ. ಇಲ್ಲ ಕುಲ್ದೀಪ್ ಯಾದವ್ನ ಆಡಿಸ್ಬೋದು, ಇಲ್ಲ ವರುಣ್ ಚಕ್ರವರ್ತಿನೂ ಆಡಿಸ್ಬೋದು. ಇವ್ರಿಬ್ರು ಆಡಿಸಿ ಇಲ್ಲಿ ಬೇರೆಯವ್ರನ್ನ ಕಮ್ ಬ್ಯಾಕ್ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಇವರು ಜಸ್ಪ್ರೀತ್ ಬುಮ್ರಾನು ಕುಣಿಸ್ಲೂಬೋದು ಅನ್ನೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ 99% ಜಸ್ಪ್ರೀತ್ ಬುಮ್ರಾನ ಆಡಿಸ್ತಾರೆ ಅಂದರೆ ಹೌದು ಆಡಿಸ್ತಾರೆ. ಇಲ್ಲಿ ಜಸ್ಪ್ರೀತ್ ಬುಮ್ರಾ ಯಾಕೆಂದರೆ ಬೌಲಿಂಗು ಇರೋದು ಸಿಕ್ಕಾಪಟ್ಟೆ ಮಿನಿಮಮ್ 4 ಓವರ್ ಕೊಡ್ತಾರೆ. ವಿಕೆಟ್ ತೆಗೆಯೋದು ಒಂಚೂರು ಕಷ್ಟ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಇಲ್ಲಿ ಕುಲ್ದೀಪ್ ಯಾದವ್ 100% ಹಾಕೊಳ್ಳೋ ಚಾನ್ಸಸ್ ಇದ್ದೇ ಇದೆ ಅಂತ ನನಗೇನು ಅನ್ನಿಸ್ತಿದೆ
ಪಾಕಿಸ್ತಾನ್ ವರ್ಸಸ್ ಇಂಡಿಯಾ ಹೆಡ್ ಟು ಹೆಡ್ ಸ್ಟಾರ್ಟ್ ನೋಡೋದಾದ್ರೆ 16 ಮ್ಯಾಚಲ್ಲಿ ಇಂಡಿಯಾ ಇಲ್ಲಿ ನಿಮಗೆ ಹೆಡ್ ಟು ಹೆಡ್ ಸ್ಟಾರ್ಟ್ಗಳನ್ನು ನೋಡಿದ್ರೇ ಐ ಜಾಸ್ತಿ ಮ್ಯಾಚ್ ಗೆದ್ದಿರೋದೇ ಇಂಡಿಯಾ ಅನ್ಬೋದು. 13 ಮ್ಯಾಚ್ನ ಗೆದ್ದವ್ರೆ ಪಾಕಿಸ್ತಾನದವರು, ಬರೀ 3 ಮ್ಯಾಚ್ನ ಗೆದ್ದವ್ರೆ. ಒಟ್ಟಿನಲ್ಲಿ ಒಂದು ಟೈ ಬ್ರೇಕರ್ ಆಗಿದೆ. ಒಟ್ಟಿನಲ್ಲಿ ಇಂಡಿಯಾ ಎಲ್ಲ ಹೆಡ್ ಟು ಹೆಡ್ ಸ್ಟಾರ್ಟ್ಗಳು ಏನೇ ಇದ್ರೂ ಇಂಡಿಯಾ ಈ ಮ್ಯಾಚ್ ಅಂತೂ ಗೆದ್ದೇ ಗೆಲ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ಇಂಡಿಯಾಗೆ ಪಾಕಿಸ್ತಾನದವರು ಟಕ್ಕರ್ ಕೊಡೋದಂತೂ ಕಷ್ಟ. ಒಟ್ಟಿನಲ್ಲಿ ಇಂಡಿಯಾ ಪಾಕಿಸ್ತಾನದವರು ಏನೇನೋ ಮಕ್ಕರ್ ಬೌಲಿಂಗ್ಗಳು ಮಾಡಿದ್ರು ಏನು ಮ್ಯಾಟ್ರ್ ಆಗಲ್ಲ ಒಟ್ಟಿನಲ್ಲಿ ಅಂತ ನನಗೇನೋ ಅನ್ನಿಸ್ತಿದೆ. ಒಟ್ಟಿನಲ್ಲಿ ಈ ಮ್ಯಾಚಲ್ಲಿ ಹೈ ಸ್ಕೋರ್ ಆಗಿಬಿಟ್ರೆ ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಅಂತೂ ಇದ್ದೇ ಇರುತ್ತೆ. ಒಟ್ಟಿನಲ್ಲಿ ಮಿನಿಮಮ್ ಈ ಮ್ಯಾಚಲ್ಲೇ 300 ಹೊಡೆದ್ರು ಏನು ಆಶ್ಚರ್ಯ ಪಡೋ ಚಾನ್ಸ್ ಸಿಕ್ಕಾಪಟ್ಟೆ ಇಲ್ಲ ಅನ್ಬೋದು. ಯಾಕೆಂದರೆ ಈ ಮ್ಯಾಚಲ್ಲಿ 300 ಹೊಡೆದ್ರು ಏನೂ ಮ್ಯಾಟ್ರ್ ಆಗಲ್ಲ ಅನ್ಬೋದು. ಯಾಕೆಂದರೆ ಇದು ಸಿಕ್ಕಾಪಟ್ಟೆ ಬೌಲಿಂಗ್ ಪಿಚ್, ಬ್ಯಾಟಿಂಗ್ ಪಿಚ್ ಅಂತೂ ಅಲ್ವೇ ಅಲ್ಲ. ಮಿಸ್ ಆಗಿ ಹೊಡೆದ್ರು ಹೊಡಿಬೋದು, ಆದರೆ ಹೊಡಿಬೋದು, ಇಲ್ಲ ಅಂತ ನನಗೇನು ಅನ್ನಿಸ್ತಿದೆ ಗುರು. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನದಲ್ಲಿ ಒಟ್ಟಿನಲ್ಲಿ ಇಂಡಿಯಾ 100% ಗೆದ್ದೇ ಗೆಲ್ತಾರೆ. ಎಂಥ ಸಿಚುವೇಶನ್ ಇರಲಿ ಒಟ್ಟಿನಲ್ಲಿ ಇಂಡಿಯಾದವರು ಗೆದ್ದೇ ಗೆಲ್ತಾರೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಪಾಕಿಸ್ತಾನದವ್ರು ಒಂಚೂರು ಟಕ್ಕರ್ ಕೊಟ್ಟರೆ ಒಂಚೂರು ಚೆನ್ನಾಗಿರುತ್ತೆ ಗುರು. ಹಂಗಂತ ಹೇಳೋಕ್ಕೂ ಹೋಗಲ್ಲ. ಪಾಕಿಸ್ತಾನ ತೀರಾ ಒಂದು ಸೈಡ್ ಮಾಡಿಕೊಂಡು ಗೆಲ್ಲೋ ಚಾನ್ಸಸ್ಸು ಒಂಚೂರು ಕಡಿಮೆ ಅನ್ಬೋದು. ಇಂಡಿಯಾ ಒಂಚೂರು ಇಲ್ಲಿ ಪಿಚ್ ಮೇಲೆ ಡಿಪೆಂಡ್ ಅಂತ ನನಗೇನು ಅನ್ನಿಸ್ತಿದೆ. ಪಿಚ್ ಹೆಂಗಿರುತ್ತೆ ಅದ್ರ ಮೇಲೆ ಇವರು ಡಿಪೆಂಡ್ ಮಾಡ್ಕೊಳ್ಳೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದ್ದೇ ಇರುತ್ತೆ ಗುರು. ಟೀಮಲ್ಲಂತೂ ಚೇಂಜಸ್ ಇದ್ದೇ ಇರುತ್ತೆ ಒಟ್ಟಿನಲ್ಲಿ ಗುರು. ಈ ಎರಡು ರಿವ್ಯೂ ಮತ್ತು ಪ್ರಿವ್ಯೂ ಎರಡೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ನೀವು ನೋಡ್ಬಿಡ್ತೀರ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಈ T20 ವರ್ಲ್ಡ್ ಕಪ್ ಮುಗಿಯೋಷ್ಟರಲ್ಲಿ ಬೇಗ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿಸ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸಿಗೋ ಮುಂದಿನ ವೀಡಿಯೋದಲ್ಲಿ. ಒಟ್ಟಿನಲ್ಲಿ ಇಂಡಿಯಾದವರು ಈ ಮ್ಯಾಚ್ನ ಗೆದ್ದೇ ಗೆಲ್ತಾರೆ. ಒಟ್ಟಿನಲ್ಲಿ ಈಗ ನಡೀತಿರೋ T20 ವರ್ಲ್ಡ್ ಕಪ್ಪಲ್ಲಿ ಒಟ್ಟಿನಲ್ಲಿ ಹೈ ಇಂಟೆನ್ಷನ್ ಮ್ಯಾಚ್ಗಳಂತೂ ನಡೀತಿದೆ. ಒಟ್ಟಿನಲ್ಲಿ ನಾನಂತೂ ಇಂಡಿಯಾ ಮ್ಯಾಚ್ ರಿವ್ಯೂ ಮಾತ್ರ ಮಾಡ್ತೀನಿ ಅಂತ. ಸಿಗೋ ಮುಂದಿನ ವೀಡಿಯೋದಲ್ಲಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಗುರು. ನೀವು ಹಂಗೆ ನೋಡ್ಬಿಡ್ತೀರ, ಒಂದು ಸಬ್ಸ್ಕ್ರೈಬ್ ಮಾಡಲ್ಲ, ಒಂದು ಶೇರ್ ಮಾಡಲ್ಲ. ನಮ್ಮ ರಿವ್ಯೂ ಹೇಗೆ ಅನ್ನಿಸ್ತಿದೆ ಅಂತ ನೀವು ಕಮೆಂಟು ಮಾಡಲ್ಲ. ನಾವು ಚೇಂಜಸ್ ಮಾಡಿಕೊಂಡು ಆದಷ್ಟು ಪ್ರಯತ್ನ ಪಡ್ತಿದ್ದೀನಿ. ಒಟ್ಟಿನಲ್ಲಿ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಿಗೋ ಮುಂದಿನ ವಿಡಿಯೋದಲ್ಲಿ.